ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ಯಾರನ್ನು ತನ್ನ ಅರ್ಧಾಂಗಿ ಅಂತ ಹೇಳಿ ನಂಬಿ ಆತ ಕೋಟಿಯ ತುದಿಗೆ ಹೆಜ್ಜೆ ಇಟ್ಟಿದ್ನೋ ಅದೇ ಕೈಗಳು ಆತನನ್ನು ಕಂದಕಕ್ಕೆ ತಳ್ತವೆ ಅನ್ನೋದಾದರೆ ಈ ಜಗತ್ತಿನಲ್ಲಿ ನಂಬಿಕೆ ಅನ್ನೋದು ಇನ್ನೂ ಉಳಿದಿದೆಯಾ ಅಂತ. ಪ್ರೀತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ತಾನು ಸುಖವಾಗಿರಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ 400 ಅಡಿ ಆಳದ ಕರಾಳ ಪ್ರಪಾತಕ್ಕೆ ತನ್ನ ಭಾವಿ ಪತಿಯನ್ನೇ ದೂಡುವಾಗ ಸಿಯಾಳ ಕೈಗಳು ಒಂದು ಕ್ಷಣವೂ ಕೂಡ ನಡಗಲೇ ಇಲ್ವಾ? ಆತ ಕಂದಕದಲ್ಲಿ ಬೀಳ್ತಾ ನೆತ್ತರಿನ ಮಡುವಿನಲ್ಲಿ ಕೊನೆ ಉಸಿರು ಇಳಿಬೇಕಾದ್ರೆ ಕಿರ್ಚಾಡದಂಥ ನಾಳಾಟದ ಧ್ವನಿ ಇವತ್ತಿಗೂ ಕೂಡ ಲೋಹಗಡ ಕೋಟೆಯ ಕಲ್ಲಿನ ಗೋಡೆಗಳಲ್ಲಿ ಬೀಸುವ ಗಾಳಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ನೋಡಿ, ಈ ಘಟನೆ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಘಟನೆ. ಜೂನ್ 18, 2026 ಮಹಾರಾಷ್ಟ್ರದ ಪ್ರಸಿದ್ಧ ಲೋಹಗಡ ಕೋಟೆ. ಅದ್ಧೂರಿ ಮದುವೆಯಾಗಬೇಕಾಗಿದ್ದಂಥ ವರ ಪ್ರೀ ವೆಡ್ಡಿಂಗ್ ಶೂಟ್ ನೆಪದಲ್ಲಿ ಶವ್ವಾಗಿ ಹೋಗಿಬಿಡ್ತಾನೆ. ಆರಂಭದಲ್ಲಿ ಅದು ಕೇವಲ ಆಕಸ್ಮಿಕ ಸಾವು ಅಂತೇಳಿ ಇಡೀ ಜಗತ್ತು ನಂಬುತ್ತೆ. ಆದರೆ ಆ ಸಾವಿನ ಹಿಂದೆ ಹಡಗಿತ್ತು ಕೋಟಿ ಕೋಟಿ ಹಣ ಮತ್ತು ಕರಾಳ ಪ್ರೇಮದ ಭಯಾನಕವಾದಂಥ ಇತಿಹಾಸ. ಈ ಸ್ಟೋರಿ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಕಂಪ್ಲೀಟಾಗಿ ನೋಡ್ತಾ ಹೋಗಿ. 26 ವರ್ಷದ ಕೇತನ್ ವಿಶಾಲ್ ಅಗರ್ವಾಲ್ ಪುಣೆಯ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಉದ್ಯಮಿಯ ಮಗ. ಕೋಟಿ ಕೋಟಿ ಹಣ ಕಾಲು ಬುಡದಲ್ಲಿ ಬಂದು ಬಿದ್ದಿದೆ. ಜುಲೈ ತಿಂಗಳಲ್ಲಿ ಈತನ ಮದುವೆ 20 ವರ್ಷದ ಸಿಯಾ ಗೋಯಲ್ ಜೊತೆ ನಿಶ್ಚಯವಾಗಿತ್ತು. 17 ಕೋಟಿ ವೆಚ್ಚದ ಅರಮನೆ ಕೂಡ ಬುಕ್ ಮಾಡಿದ್ರು. ಆದರೆ ಸಿಯಾಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಆರಂಭದಲ್ಲೇ ಹೇಳಬೇಕಲ್ವಾ. ಆದರೆ ಈಕೆ ಪ್ರೀತಿಸ್ತಾ ಇದ್ದಿದ್ದು ತನ್ನ ಸಹೋದ್ಯೋಗಿ ಚೇತನ್ ಚೌಧರಿಯನ್ನು. ಕೇತನ್ ಪುಣೆಯ ಪ್ರಸಿದ್ಧ ಮತ್ತು ಪ್ರಭಾವಿ ರಿಯಲ್ ಎಸ್ಟೇಟ್ ಉದ್ಯಮಿ ವಿಶಾಲ್ ಅಗರ್ವಾಲ್ ಅವರ ಮಗ. ಈತನ ಶ್ರೀಮಂತಿಕೆಯನ್ನು ಸ್ವಲ್ಪ ಚುಟುಕಾಗಿ ಹೇಳಿಬಿಡ್ತೀನಿ. ಕೇವಲ 26 ವರ್ಷ ವಯಸ್ಸಿನವರಾಗಿದ್ದಂಥ ಈ ಕೇತನ್ ಉನ್ನತ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನು ಮುಗಿಸಿ ತಮ್ಮ ಕೌಟುಂಬಿಕ ರಿಯಲ್ ಎಸ್ಟೇಟ್ ಸಂಸ್ಥೆಯಾದಂಥ ಸಕ್ಸಸ್ ಗ್ರೂಪ್ ಕಂಪನಿಯ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿಯೂ ಕೂಡ ಜವಾಬ್ದಾರಿನ ವಹಿಸಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದರು. ಪುಣೆಯ ಅತ್ಯಂತ ಗಣ್ಯ ಮತ್ತು ಶ್ರೀಮಂತರು ವಾಸ ಮಾಡ್ತಕ್ಕಂಥ ಘುಂಜೆ ಭಾಗದ ಐಷಾರಾಮಿ ಟೌನ್ಶಿಪ್ ಆದಂಥ ಲೋದಾ ಬೆಲ್ಮೋಂಡೋ ಸೊಸೈಟಿಯಲ್ಲಿ ಇವರ ಕುಟುಂಬ ಕೂಡ ವಾಸವಾಗಿತ್ತು. ಇಲ್ಲಿಗೆ ಅರ್ಥ ಮಾಡ್ಕೊಳ್ಬೋದು ಎಷ್ಟು ರಿಚ್ ಅಂತ. ಜೊತೆಗೆ ಜುಲೈ ಮತ್ತು ನವೆಂಬರ್ ತಿಂಗಳಿನಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಇವರ ಮದುವೆ ನಿಶ್ಚಯವಾಗಿರುತ್ತೆ. ಇದಕ್ಕೋಸ್ಕರ ಅಲ್ಲಿನ ಅತ್ಯಂತ ಪ್ರಸಿದ್ಧ ಐಷಾರಾಮಿ ಅರಮನೆ ಬರೋಬ್ಬರಿ 17 ಕೋಟಿ ವೆಚ್ಚದಲ್ಲಿ ಬುಕ್ ಮಾಡಿರೋದು. ಮದುವೆಗೆ ಬರೋ ವಿಶೇಷ ಅತಿಥಿಗಳನ್ನು ಕರೆದೊಯ್ಯಲಿಕ್ಕೆ ಅಗರ್ವಾಲ್ ಕುಟುಂಬ 2 ಖಾಸಗಿ ವಿಮಾನಗಳನ್ನು ಕೂಡ ಪ್ರೈವೇಟ್ ಜೆಟ್ಸ್ಗಳನ್ನು ವ್ಯವಸ್ಥೆ ಮಾಡಿದೆ. ನೋಡಿ, ಮದುವೆಗೂ ಮುನ್ನ ಈ ಇಬ್ಬರು ಜೋಡಿಗಳು ಬಾಲಿ ಪ್ರವಾಸಕ್ಕೆ ಹೋಗಲಿಕ್ಕೆ ಎಲ್ಲ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡಿದ್ದರಂತೆ. ಆದರೆ ಈ ಆರೋಪಿ ಖತರ್ನಾಕ್ ಸಿಯಾ ಗೋಯಲ್ ಇದ್ದಾಳಲ್ವಾ, ತನ್ನ ಪಾಸ್ಪೋರ್ಟ್ ಕಳೆದು ಹೋಗಿದೆ ಅಂತ ಕೊನೆಯ ಕ್ಷಣದಲ್ಲಿ ಸುಳ್ಳು ಹೇಳಿ ಆ ಪ್ರವಾಸವನ್ನು ರದ್ದು ಮಾಡಿಸಿದ್ಲು. ಅದಕ್ಕೆ ಕಾರಣ ಕೂಡ ಇದೆ, ಯಾಕೆಂದರೆ ಆತನನ್ನು ಇಲ್ಲೇ ಮುಗಿಸ್ಬಿಡ್ಬೇಕು ಅಂತ. ಇಷ್ಟೊಂದು ಅಪಾರ ಶ್ರೀಮಂತಿಕೆ, ಬಿಸ್ನೆಸ್ ಸಾಮ್ರಾಜ್ಯ ಮತ್ತು ಕೋಟ್ಯಂತರ ರೂಪಾಯಿ ವೆಚ್ಚದ ಅದ್ಧೂರಿ ಜೀವನವನ್ನು ಹೊಂದಿದ್ದರೂ ಕೂಡ ಕೇತನ್ ಅವರು ಇವತ್ತು ತಾವು ನಂಬದಂಥ ಹೆಣ್ಣಿನ ಕಪಟ ಪ್ರೇಮದ ಸಂಚಿಗೆ ಬಲಿಯಾಗಬೇಕಾಯಿತು. ಹೇಗೆ ಇವರು ಪ್ರಾಣವನ್ನು ತೆಗೆದ್ರು ಅನ್ನೋದಕ್ಕೆ ಒಂದು ರೋಚಕವಾದಂಥ ಭಯಾನಕವಾದಂಥ ಸ್ಟೋರಿ ಇದೆ, ನೋಡ್ತಾ ಹೋಗಿ. ಇದು ಒಂದೇ ದಿನದಲ್ಲಿ ನಡೆದಂಥ ಕೃತ್ಯ ಅಲ್ಲ. ಸಿಯಾ ಮತ್ತು ಚೇತನ್ ಇಬ್ಬರು ಕೂಡ ಮೇ 31ರಂದೇ ಕೇತನನ್ನು ಲೋಹಗಡದಲ್ಲಿ ತಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು. ಆದರೆ ಕೇತನ್ ಅವರು ಪೊದೆ ಹಿಡಿದುಕೊಂಡು ಬದುಕಿಬಿಡ್ತಾರೆ. ಆಗ ಸಿಯಾ ಏನು ಹೇಳ್ತಾಳೆ, ಕೋಟೆ ಮೇಲಿಂದ ಅಲ್ಲೊಂದು ಹಾವು ಸಡನ್ನಾಗಿ ಬಂದಿತ್ತು, ಹಾವು ಇತ್ತು ಅಂತ ಹೇಳಿ ಆತನನ್ನು ಉಳಿಸ್ಲಿಕ್ಕೆ ತಳ್ಳಿಬಿಟ್ಟೆ ಅಂತ ಹೇಳಿ ಒಂದು ಸುಳ್ಳಿನ ಕತೆ ಕಟ್ಟಿ ಅಪ್ಕೊಳ್ತಾಳೆ. ಇದನ್ನು ಅದು ಹೇಗೆ ಅವ್ರ ಕುಟುಂಬದವ್ರು ನಂಬಿದ್ರೋ ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ಅನುಮಾನಗಳು ಬಂದಾಗ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಈ ಥರದೊಂದು ದುರಂತ ಸಂಭವಿಸ್ತಾನೆ ಇರಲಿಲ್ಲ. ಅದಾದಮೇಲೆ ಜೂನ್ 14ರಂದು ನಡೆದಂಥ ಮತ್ತೊಂದು ಯತ್ನ ಕೂಡ ವಿಫಲವಾಗಿತ್ತಂತೆ. ಜೂನ್ 18ರ ಬೆಳಗ್ಗೆ ಸಿಯಾ ತನಗೇನೂ ಕೂಡ ಗೊತ್ತಾಗದಂತೆ ಕೇತನನ್ನು ಲೋಹಗಡಕ್ಕೆ ಕರ್ಕೊಂಡು ಹೋಗ್ತಾಳೆ. ಚೇತನ್ ಕಪ್ಪು ಹೂಡಿ ಧರಿಸಿ ರಹಸ್ಯವಾಗಿ ಅಲ್ಲಿಗೆ ಬರ್ತಾನೆ. ಇಬ್ಬರೂ ಸೇರಿ ಕೇತನನ್ನು 400 ಅಡಿ ಆಳಕ್ಕೆ ತಳ್ಳಿಬಿಡ್ತಾರೆ. ಜೂನ್ 18ರಂದು ಮಾಡಿದಂಥ ಸಂಚು ಯಶಸ್ವಿಯಾಗತ್ತೆ. ಮರುದಿನವೇ ಇವಳು ಎಂತಹ ಪಾಪಿ ಅಂದರೆ, ಆಕೆ ನೆಕ್ಸ್ಟ್ ಬರ್ಡೇ ಇರುತ್ತೆ. ನೆಕ್ಸ್ಟ್ ಡೇ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಬರ್ಡೇ ದಿನವೇ ನನ್ನನ್ನು ಬಿಟ್ಟು ಹೋಗಿಬಿಟ್ಟಲ್ಲಪ್ಪ ಅಂತ ಹೇಳಿ ಪೋಸ್ಟನ್ನು ಹಾಕಿ ಸಿಯಾ ಇಡೀ ಜಗತ್ತಿಗೆ ತಾನು ಬಹಳ ಸಾಚೆ ಮತ್ತು ಪತಿರ್ವತೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಹೋಗ್ತಾಳೆ. ಬರ್ಡೇ ದಿನವೇ ಬಿಟ್ಟು ಹೋಗಿಬಿಟ್ಟಲ್ಲ ಅಂತ ಇಡೀ ಜಗತ್ತನ್ನು ನಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಪೊಲೀಸರಿಗೂ ಕೂಡ ಒಂದು ರೀತಿಯಾದಂಥ ಅನುಮಾನ ಬರ್ತಾ, ಆದರೆ ಅವರಿಗೂ ಕೂಡ ಈಕೆ ನಂಬಿಸ್ಬಿಟ್ಟಿದ್ಲಂತೆ. ತದನಂತರ ಜಗತ್ತಿಗೆ ತಾನೊಬ್ಬ ಪತಿರ್ವತೆ ಅಂತ ತೋರಿಸ್ಕೊಳ್ಳಿಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಕೇತನ್ ಜೊತೆಗಿನ ಹಳೆಯ ವಿಡಿಯೋವನ್ನು ಹಾಕಿ ಭಾವುಕವಾದಂಥ ಪೋಸ್ಟನ್ನ ಹಾಕ್ತಾಳೆ. ಆದರೆ ಆಕೆಯ ಮುಖದಲ್ಲಿ ಯಾವುದೇ ದುಃಖ ಇಲ್ಲದನ್ನು ಗಮನಿಸಿದಂಥ ಕೇತನ್ ಪೋಷಕರು ಪೊಲೀಸ್ನವರಿಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ.
ನೋಡಿ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಕೇತನ್ ಬಗ್ಗೆ ಪೊಲೀಸ್ನವರು ಆರಂಭದಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸಿದಾಗ ಅವ್ರಿಗೊಂದು ಸತ್ಯ ಗೊತ್ತಾಗುತ್ತೆ. ಕೇತನ್ ನುರಿತ ಟ್ರಕ್ಕರ್, ಆತನಿಗೆ ಟ್ರೆಕ್ಕಿಂಗ್ ತುಂಬ ಇಷ್ಟ. ಈತ ಅದು ಹೇಗೆ ಮೇಲಿಂದ ಬಿದ್ದ ಅನ್ನೋ ಥರದಲ್ಲಿ ಒಂದು 3-4 ಅವರಿಗೆ ಲೀಡ್ ಸಿಗುತ್ತೆ. ನಿಮಗೆ ಜೂನ್ ತಿಂಗಳ ಭಾರೀ ಸೆಕೆಯಲ್ಲೂ ಕೂಡ ಆ ಚೇತನ್ ಕಪ್ಪು ಹೂಡಿ ಧರಿಸಿ ಆ ಕೋಟೆಯನ್ನು ಹತ್ತುತ್ತಾ ಇದ್ದಂಥ CCTV ದೃಶ್ಯಗಳು ಪತ್ತೆ ಆಗುತ್ತೆ. ಯಾರೀತ ಚೇತನ್? ಈತ ಆಕೆಯ ಪ್ರೇಮಿ ಇರಬಹುದು. ಓಕೆ, ಒಂದು ವೇಳೆ ಈತ ಪ್ರೇಮಿ ಆಗಿಲ್ಲದೆ ಇದ್ದರೂ ಕೂಡ ಇಂಥ ಸೆಕೆಗಾಲದಲ್ಲೂ ಕೂಡ ಈ ಥರ ಕಪ್ಪು ಜಾಕೆಟ್ಗಳನ್ನು ಧರಿಸಿ ಮುಖ ಮುಚ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು ಯಾಕೆ ಅಂತ. ಸಿಯಾ ಮತ್ತು ಚೇತನ್ ಘಟನೆಯ ದಿನ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಕೂಡ CDRನಲ್ಲಿ ಗೊತ್ತಾಗುತ್ತೆ. ಚೇತನ್ ತಾನು ಲೋಹಗಡಕ್ಕೆ ಹೋಗಿಲ್ಲ ಅಂತ ಹೇಳಿ ಅನುಮಾನ ಬಾರದಂತೆ ತನ್ನ ಮೊಬೈಲ್ನ ಕಚೇರಿಯಲ್ಲೇ ಬಿಟ್ಟು ಹೋಗಿರ್ತಾನೆ. ಅದು ಪೊಲೀಸ್ನವ್ರಿಗೆ ಮತ್ತೊಂದು ಲೀಡ್ ಸಿಗುತ್ತೆ. ಜೂನ್ 18ರಂದು ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 33 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಇಂತಹ ಭಾರಿ ಸೆಕೆಯಲ್ಲಿ ಕೊಲೆಗಾರನಾಗಿದ್ದಂಥ ಚೇತನ್ ಚೌಧರಿ ತನಗೆ ಯಾರೂ ಗುರುತು ಹಿಡಿಬಾರದು ಅಂತ ಹೇಳಿ ಈ ರೀತಿಯಾಗಿ ಮುಖ ಮುಚ್ಚುವಂಥ ಕಪ್ಪು ಜಾಕೆಟ್ನ ಧರಿಸಿ ಲೋಹಗಡ ಕೋಟೆಯ ಟಿಕೆಟ್ ಕೌಂಟರ್ ಬಳಿ ಓಡಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಪೊಲೀಸ್ನವ್ರಿಗೆ ಈ ಅಸಹಜ ಉಡುಪು ಭಾರಿ ಅನುಮಾನವನ್ನು ಮೂಡಿಸಿದ್ರಿಂದ ಆತನನ್ನು ಬೆನ್ನಟ್ಟಿದಾಗ ಆತ ಸಿಯಾಳ ಪ್ರಿಯಕರ ಚೇತನ್ ಅನ್ನೋದು ಗೊತ್ತಾಗುತ್ತೆ. ಯಾವ ಪ್ರೇಮಕ್ಕೋಸ್ಕರ ಅದ್ಧೂರಿ ಮದುವೆಯನ್ನು ನಿರಾಕರಿಸಿ ಕೃತ್ಯವನ್ನು ಮಾಡಲಿಕ್ಕೆ ಹೊರಟಿದ್ರು ಅದೇ ಜೋಡಿ ಇವತ್ತು BNS ಅಡಿಯಲ್ಲಿ ಕೃತ್ಯದ ಆರೋಪದ ಮೇಲೆ ಜೈಲು ಕಂಬಿಯನ್ನು ಎಣಿಸ್ತಾ ಇದೆ. ಮದುವೆ ಇಷ್ಟ ಇಲ್ಲದೆ ಇದ್ದರೆ ನೇರವಾಗಿ ನಿರಾಕರಿಸ್ಬೋದಿತ್ತು. ಆದರೆ ದುರಾಸೆ ಮತ್ತು ಕ್ರೌರ್ಯ ಒಂದು ಹಸನ್ಮುಖಿ ಜೀವವನ್ನು ಈ ರೀತಿಯಾಗಿ ಬಲಿ ಪಡೆದುಬಿಡ್ತಲ್ಲ ಅಂತ. ನೋಡಿ, ಕಾನೂನಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ. ವೀಕ್ಷಕರೇ, ಇವತ್ತಿನಿಂದ ನೀವು ಯಾರನ್ನಾದರೂ ನಂಬೋ ಮುನ್ನ ನಿಮ್ಮ ಬೆನ್ಮೂಳೆಯಲ್ಲಿ ಸ್ವಲ್ಪ ನಡುಕ ಹುಟ್ಟಬೇಕು. ಯಾಕೆಂದರೆ ಕ್ಷಣಕಾಲ ಕಣ್ಮುಚ್ಚಿ ನೋಡಿ, ನಿಮಗೆ ಆ ಕರಾಳ ದಿನ ಸುತ್ತಲೂ ಘೋರವಾದಂಥ ಒಂದು ಕಪ್ಪು ಕತ್ತಲೆ ಆವರಿಸಿದೆ. ಬೆಟ್ಟದ ತುದಿಯಲ್ಲಿ ಭೀಕರವಾಗಿ ಬೀಸ್ತಾ ಇರ್ತಕ್ಕಂಥ ಗಾಳಿ, ಆ ಗಾಳಿಯ ಶಬ್ದದ ನಡುವೆ ನೀವು ಯಾರನ್ನಾದರೂ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರ್ತೀರಲ್ವ. ಇನ್ನು ಕೆಲವೇ ದಿನಗಳಲ್ಲಿ ನೀವು ಸಪ್ತಪದಿ ತುಳಿತಾ ಇದ್ದೀರಿ, ಅಂಥ ಹುಡುಗಿ ಜೊತೆ ಇದ್ದೀರಿ. ನಂಬದಂಥ ಹೆಣ್ಣು ಆಕೆ ತನ್ನದೇ ಕೈಗಳಿಂದ ಹಿಂದಿನಿಂದ ಮೃತ್ಯುವಿನ ದೂಡಿಕೆಯನ್ನು ದೂಡ್ತಾಳೆ ಅಂತಂದರೆ ನಿಮಗೆ ಕೇತನ್ ಕಂದಕಕ್ಕೆ ಬೀಳಬೇಕಾದ್ರೆ ಆ ಉಸಿರು ನಿಲ್ಲೋ ಮುನ್ನ 400 ಅಡಿ ಪ್ರಪಾತದ ಬಂಡೆಗಲ್ಲುಗಳಿಗೆ ಆತನ ತಲೆ ಕೈಕಾಲುಗಳು ಅಪ್ಪಳಿಸಿ ಚಿಂದಿ ಆಗ್ತಾ ಇರ್ಬೋದು. ಆ ನೆತ್ತರನ ಕಾರಂಜಿ ಚಿಮ್ತಾ ಇರ್ಬೋದು. ಆತ ಅನುಭವಿಸಿದಂಥ ನರಕ ಯಾತನೆ ಅರಕ್ಷಣ ಊಹಿಸ್ಲಿಕ್ಕೂ ಅಸಾಧ್ಯ. ಸಿಯಾ ಯಾಕೆ ನಾನು ಹೀಗೆ ಮಾಡಿದೆ ಅಂತ ಆತ ಕಿರಿಚಿದಂಥ ಕೊನೆಯ ಚೀರಾಟ ಇವತ್ತಿಗೂ ಕೂಡ ಲೋಹಗಡದ ಪಾಳು ಬಿದ್ದ ಕೋಟೆಯಲ್ಲಿ ಆತ್ಮದ ತರಹ ಅಲ್ದಾಡ್ತಾ ಇರ್ಬೋದು. ಮಾಡಿದಂಥ ಪಾಪ ಅನುಭವಿಸ್ತಾರೆ, ಅದು ಇಂದಿನ ಜನ್ಮದಲ್ಲೇ. ಓಕೆ, ಇನ್ನೊಂದು ಭಯಾನಕ ಸತ್ಯ ಏನಂದರೆ ಆತ ಕೆಳಗೆ ಬಿದ್ದು ಆ ನೆತ್ತರಿನ ಮಡುವಿನಲ್ಲಿ ನರಳಿ ಪ್ರಾಣವನ್ನು ಬಿಡ್ತಾ ಇದ್ದರೆ ಈ ರಾಕ್ಷಸಿ ಸಿಯಾ ಮತ್ತು ಆಕೆಯ ಕಾಮುಕ ಪ್ರಿಯಕರ ಕತ್ತಲಲ್ಲಿ ನಿಂತ್ಕೊಂಡು ಆ ಹೆಣವನ್ನು ನೋಡಿ ವಿಕೃತವಾಗಿ ನಗ್ತಾ ನಿಂತ್ಕೊಳ್ತಾರೆ. ನೆನ್ಪಿಡಿ, ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮ ಜೊತೆಯಲ್ಲೇ ನಗ್ತಾ ನಿಮಗೆ ಹಳ್ಳ ತೋಡುವಂಥ ಇಂಥ ಸೈಕೋ ಕ್ರಿಮಿನಲ್ಗಳ ನಡುವೆ ನೀವು ತಿರುಗಾಡ್ತಾ ಇದ್ದರೆ ಮುಖಕ್ಕೆ ಮುಖವಾಡವನ್ನು ಧರಿಸಿ ತಿರುಗುವಂಥ ಇಂಥ ರಾಕ್ಷಸರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಹಣೆ ಬರೋದು ಚೆನ್ನಾಗಿಲ್ಲ ಅಂದರೆ ನೀವು ನಂಬಿದಂಥ ಪ್ರೀತಿಯೇ ನಿಮ್ಮ ಪಾಲಿನ ಮೃತ್ಯುವಾಗಿ ಕಾಡ್ಬಿಡುತ್ತೆ. ಕೊನೆಯದಾಗಿ ಪ್ರೀತಿ ಅನ್ನೋದು ಜೀವ ಕೊಡುವಂತಿರಬೇಕು, ಜೀವವನ್ನೇ ತೆಗೆಯುವ ಕ್ರೌರ್ಯವಾಗಬಾರದು. ದುರಾಸೆ ಮತ್ತು ಕಪಟತನದಿಂದ ಕಟ್ಟದಂಥ ಸಾಮ್ರಾಜ್ಯ ಯಾವತ್ತಿಗೂ ಕೂಡ ಸ್ಮಶಾನವಾಗುತ್ತೆ ಅನ್ನೋದೇ ಈ ಲೋಹಗಡದ ದುರಂತ ನಮಗೆ ಕಲಿಸಿರ್ತಕ್ಕಂಥ ಕಹಿ ಸತ್ಯ. ಪ್ರತಿಯೊಬ್ಬರೂ ಕೂಡ ಎಚ್ಚರದಿಂದಿರಿ, ನೆಮ್ಮದಿಯಾಗಿರಿ, ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸಿ ಅಂತ ಹೇಳ್ತಾ ಇಷ್ಟೋರಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.